ವಂದಿಪೆನಾಂ ಗುರುಕುಲ ಸಮಸ್ತ ಪ್ರಜೆಗಳೇ ಆಚಾರ್ಯರೇ ವಂದಿಪೆನಾಂ ಗುರುಕುಲ ಸಮಸ್ತ ಪ್ರಜೆಗಳೇ ಅಖಿಲ ಭುಜ ಪರಕ್ರಮದಿ ಶೋಭಿಸುವ ಅಖಿಲ ಭುಜ ಪರಕ್ರಮದಿ ಶೋಭಿಸುವ ಈ ಧೃತರಾಷ್ಟ್ರತನಯನಿಗೆ ಹದಾರು ಸೋಡಿ ರಿಪು ಕುಲೇಶ ಭಯಂಕರ ಗುರು ವೀರಾವರ ಕೌರವ ರಿಪು ಕುಲೇಶ ಭಯಂಕರ ಗುರು ವೀರಾವರ ಕೌರವ ಭೀಷ್ಮ ದ್ರೋಣ ಕೃಪಾ ಗುರುಕುಲ ಶ್ರೇಷ್ಠ ಪಿತಾಮಹ ಪಿತಾಮಹ ಆಚಾರ್ಯ ದ್ರೋಣಾಚಾರ್ಯರೇ ವಿಶ್ವಕೋಟಿಯ ನವಚೇತನ ಸುವರ್ಣ ಶಿಖರ ಮಹೋತ್ಸವ ರಾಜಭವನ ಪ್ರಕೃತಿಯ ವಿಸ್ತಾರವಾದ ನಕ್ಷೆಯಂತೆ ಸುರವೈಭವ ಶತಪತ್ರಾಲಯ ಭೂಸ್ಥಳ ಸೃಷ್ಟಿಗತಿಕ ಶ್ರೇಷ್ಠ ನಗರವೆಂದು ದಶ ದಿಕ್ಕುಗಳಲ್ಲಿ ಸಾರಥ್ಯ ಇಂತಹ ಪವಿತ್ರ ಭೂಮಿಯ ಸ್ವತಂತ್ರಾಧಿಕಾರ ಆ ಪಾಂಡವರಿಂದ ಗಳಿಸಿ ಎಷ್ಟೋ ಕಾಲವಾಯಿತಲ್ಲವೇ ತಾತ ಮತ್ತೆ ಇಂದು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಿದರಂತೆ ಅನ್ನ ಆಹಾರಗಳಿಲ್ಲದೆ ಅನಾಗರಿಕರಂತೆ ಅರಣ್ಯದಲ್ಲಿ ಅಲೆದಾಡುತ್ತಿರುವ ಅಟ್ಟಹಾಸ ಎಷ್ಟರ ಮಟ್ಟಿಗಿದೆ ಎಂಬುದನ್ನು ನೋಡಿದಿರಾ ಇದಾವ ಪದ್ಧತಿ ಭಿಕ್ಷೆ ಬೇಡದರಾಗದೆ ತಾತ ಪ್ರಿಯ ಸುಯೋಧನ ಪಾಂಡವರಿಗೆ ನ್ಯಾಯವಾಗಿ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವೇ ಸಿದ್ಧವಲ್ಲವೇ ಏನು ಹೇಳಿದಿರಿ ತಾತ ಯುದ್ಧ ತಾತ ಯುದ್ಧಕ್ಕೆ ನಾನು ಸದಾ ಸಿದ್ಧ ನಮ್ಮ ಬಳಿ 11 ಅಕ್ಷೋಹಿಣಿ ಸೈನ್ಯ ಬಲವಿರುವುದು ಅದರ ಹಿಡಿತಕ್ಕೆ ಸಿಕ್ಕಿದ ಆ ಬಡ ಪಾಂಡವರು ಸಾಧಿಸಿದ ಹಾನಿಯ ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಿನಂತೆ ನಜ್ಜುಗುಜ್ಜು ಹಾಗೆ ಹೋಗುವರು ಸಹೋದರ ದುಶ್ಯಾಸನ ಅಗ್ರಜ ಆ ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನಾರು ಅದೇನು ಅಗ್ರಜ ಹೀಗೆ ಹೇಳುತ್ತಿರುವೆ ನಮ್ಮ ಅಂಗರಾಜನಾದ ಕರ್ಣನಿಲ್ಲವೇ ಪೂಜ್ಯರಾದ ಭೀಷ್ಮ ದ್ರೋಣ ವಿದುರಾದಿಗಳಿರುವಾಗ ಅವರ ಕಣ್ಣೆದುರಿಗೆ ಬೆಳೆದ ನಮಗೇಕೆ ಆ ವಿಚಾರ
ಪ್ರಭುಗಳಿಗೆ ಜಯವಾಗಲಿ. ಪುರುಷೋತ್ತಮನಾದ ಶ್ರೀಕೃಷ್ಣ ಪರಮಾತ್ಮರು ಬರುತ್ತಿರುವರು. ಪುರುಷೋತ್ತಮ, ಆವ ಪುರುಷೋತ್ತಮ, ಯಾರಿಗೆ ಪುರುಷೋತ್ತಮ? ಅವನೆಲ್ಲಿಯ ಪುರುಷೋತ್ತಮ? ರಾಜಾದಿರಾಜ ಶ್ರೇಷ್ಠ ಪುರುಷೋತ್ತಮನು ನಾನಿರುವಾಗ ನೇರವಾಗಿ ನಮ್ಮ ಅರಮನೆಗೆ ಬಾರದೆ ತನ್ನ ಹುಟ್ಟುಗುಳಿಗೆ ಅನುಸಾರವಾಗಿ ದಾಸಿ ಪುತ್ರನ ಮನೆಗೆ ಹೋದನಂತೆ. ದುರ್ಯೋಧನ, ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಿಸಲು ಶ್ರೀಕೃಷ್ಣ ಪರಮಾತ್ಮನು ರಾಯಭಾರಿಯಾಗಿ ಬರುತ್ತಿರುವನಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ತಿಳಿಯುತ್ತೆ? ಏನು ಹೇಳಿದೆ? ಪಾಂಡವರಿಗೆ ನ್ಯಾಯವಾಗಿ ಅರ್ಧ ರಾಜ್ಯವನ್ನು ಕೊಡಬೇಕು. ಈ ಅಲ್ಪ ವಿಚಾರವನ್ನು ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕು. ಸಾಕು, ಸುಮ್ಮನಿರು. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವೂ ಅಧೀನವೋ? ನ್ಯಾಯಕ್ಕೆ ಸರ್ವರೂ ಅಧೀನರು. ರೋಗಿಗೆ ಹಪತ್ತಿ ರುಚಿಸುವಂತೆ ಪಥ್ಯವೆಂದಿಗೂ ರುಚಿಸುವುದಿಲ್ಲ. ನಿನ್ನ ಮರಣಕಾಲವು ಸಮೀಪಕ್ಕೆ ಬಂದಿರುವುದರಿಂದ ನಿನ್ನ ಬುದ್ಧಿ ಈ ರೀತಿ ವಿಕಲ್ಪವಾಗಿರುವುದು. ವೀರನಿಂದ ಪರಿವೃತ್ತನಾದ ಚಕ್ರವರ್ತಿಗೆ ದಾಸಿ ಪುತ್ರನ ನೀತಿ ವಚನ ಅನಾವಶ್ಯಕ. ಸಹೋದರ ಅಗ್ರಜ, ಹಿರಿಯನು ಪೂಜ್ಯನು ಎಂದು ಸಹನೆಯಿಂದ ಸುಮ್ಮನಿದ್ದ ಮಾತ್ರಕ್ಕೆ ರಾಜಸ್ಥಾನವೆಂಬ ಮರ್ಯಾದೆಯನ್ನರಿಯದೆ ಮಾತನಾಡುತ್ತಿರುವ ಈ ಶತ್ರುಪಕ್ಷದ ಉತ್ತಮೋತ್ತಮನ್ನ ಕೂಡಲೇ ಸಭೆಯಿಂದಾಚೆಗೆ ತಪ್ಪು. ಎಲ್ಲವೋ ವಿದುರ, ಏನಂದೆಯೋ ಚೀಚಿ ವಿದುರ, ಚೀಚಿ ವಿದುರ, ಏನಂದೆಯೋ? ಏನಂದೆಯೋ ಚೀಚಿ ವಿದುರ, ಚೀಚಿ ವಿದುರ, ಏನಂದೆಯೋ? ಎಲ್ಲರಂತೆ ನಾನಲ್ಲೇ ಕೇಳನು, ಹುಲ್ಲು ಮನುಜನೆ ಅಲ್ಲು ಮುರಿಯುವೆ. ಎಲ್ಲರಂತೆ ನಾನಲ್ಲ ಕೇಳನು, ಹುಲ್ಲು ಮನುಜನೆ ಅಲ್ಲು ಮುರಿಯು. ಘೋರ ಪಾಪಿಯ ನಿನ್ನ ನೀಗಲೇ ಸಭೆಯಿಂದ ತೆಗೆದೂಡುವೆನು, ಸಭೆಯಿಂದ ತೆಗೆದೂಡುವೆನು, ಸಭೆಯಿಂದ ತೆಗೆದೂಡುವೆನು. ಎಲ್ಲವೋ ವಿದುರ, ನಮ್ಮಣ್ಣನ ಆಜ್ಞಾನುಸಾರವಾಗಿ ಕೂಡಲೇ ಸಭೆಯನ್ನು ಬಿಟ್ಟು ಹೊರಡು. ಇಲ್ಲವಾದರೆ ಅನರ್ಥವಾದಿದು ಜೋಕೆ. ದುರ್ಯೋಧನ, ನನ್ನನ್ನು ಸಭೆಯಿಂದ ತಳ್ಳಿಸುವಷ್ಟು ಸಾಮರ್ಥ್ಯವೂ ನಿನಗುಂಟಾಯಿತೆ. ಕೇಳು, ಹಿಂದೆ ದ್ರೌಪದಿ ವಸ್ತ್ರಾಪರಣ ಕಾಲದಲ್ಲಿ ಭೀಮನು ತಾನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ತನ್ನ ಗದೆಯಿಂದ ಪ್ರಹರಿಸಿ ಕೊಲ್ಲುವಾಗ ಅದನ್ನು ತಡೆಯಬೇಕೆಂದು ರಕ್ಷಿಸಿಕೊಂಡಿದ್ದ ಈ ಬಿಲ್ಲನ್ನೀಗಲೇ ಮುರಿದು ಬಿಸಾಡುವೆನು. ಪ್ರಮಾದವಾಯಿತು, ಪ್ರಮಾದವಾಯಿತು. ದುರ್ಯೋಧನ, ಪೂಜ್ಯರಾದ ವಿದುರನ್ನು ಅಪಹಾಸ್ಯಕ್ಕೀಡು ಮಾಡಿ ಸರ್ವತ್ರವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡಿಯಲ್ಲ. ಈ ವಿದುರನು ನಿನಗೆ ಸಹಾಯಕನಾಗಿ ನಿಂತಿದ್ದರೆ ಈ ಮೂರು ಲೋಕದಲ್ಲಿ ನಿನ್ನನ್ನು ಜಯಿಸುವರಿಲ್ಲದಂತಾಗುತ್ತಿತ್ತು. ಎಂತಹ ಕಾರ್ಯ ಮಾಡಿದೆ ಮಿತ್ರ. ಕರ್ಣ, ಏನೂ ಸಹ ಇವನ ಗೊಡ್ಡು ಬೆದರಿಕೆಗೆ ಬೆಚ್ಚಿದೆಯಾ ವೀರ? ಇವನೆಂದು ತಾನು ಬಿಲ್ಲನ್ನು ಹಿಡಿದು ಮಾಡಿರುವನು. ದೂರದೊಳ್ ಶಿರವಂದರಡಿಗೆ ಕರ್ಣ, ದೂರದೊಳ್ ಶಿರವಂದರಡಿಗೆ ಓರಳಿ ಬೆನೆರುದಲ್ಲಿ ಶಪಥವನ್ನಂತೂ ಮಹೇಶ್ವರನ ಕುವರನಂ ನೆಚ್ಚಿಸಿ, ಪರಮಹೇಶ್ವರನ ಕುವರನಂ ನೆಚ್ಚಿಸಿ, ವರಧಾಪವನಾಂತು ನಿನಗೆ ಸಮಾನರಾಜಿಹನೇ ಕರ್ಣ. ಇವನ ಬಿಲ್ಲಿನಿಂದ ನಮಗಾಗಬೇಕಾದ ಪ್ರಯೋಜನವಾದರೆ ಏನು? ಹೀಗೆ ಎಲ್ಲರೂ ಕೇಳಿರಿ. ದೂತನಾಗಿ ಸಭೆಗೆ ಬರುವ ಕೃಷ್ಣನಿಗೆ ಯಾರೇ ಆದರೂ ಎದ್ದು ನಿಂತು ನಮಸ್ಕರಿಸಿದರೆ ಕೂಡಲೇ ಸಭೆಯನ್ನು ಬಿಟ್ಟು ನಡೆಯಬೇಕಾದೀತು. ಎಚ್ಚರ. ಸಹೋದರ ದುಶ್ಯಾಸನ, ಅಗ್ರಜ, ಎಲ್ಲಿ ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿ ಸಿದ್ಧವಿದೆಯೇ? ಇದೋ ಅಗ್ರಜ, ಸಿದ್ಧವಾಗಿರುವುದು. ಸ್ವೀಕರಿಸು. ಆ ಕೃಷ್ಣನು ಬಂದಾಗ ನಾನು ಇದನ್ನೇ ನೋಡುತ್ತಿರುವೆನು.
ದುರ್ಯೋಧನನದೆಷ್ಟು ದುರಹಂಕಾರದಿಂದ ಮೆರೆಯುತ್ತಿರುವನು. ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸಿ ಗೌರವಿಸುತ್ತಿರುವಾಗ ಈತನು ಕಣ್ಣೆತ್ತಿಯೂ ಸಹ ನೋಡದೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಈ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನನ್ನ ಪಾದಗಳಿಗೆ ನಮಸ್ಕರಿಸುವಂತೆ ಮಾಡುವೆನು. ಯೋಗಮಾಯೇ, ಜಾಗೃತಳಾಗು. ಚಕ್ರವರ್ತಿ, ಇದಾವ ಭ್ರಾಂತಿಯ ಚಪಲ. ಭರತ ಕುಲ ಚಕ್ರವರ್ತಿಯಾದ ನೀನು ನನ್ನ ಪಾದಗಳಿಗೆ ನಮಸ್ಕರಿಸುವುದೇ? ನಾನೇ ನಿನ್ನಲ್ಲಿಗೆ ಬರುತ್ತಿದ್ದೇನಲ್ಲವೇ? ಹಟ್ಟಹಾಸದಿ ನನ್ನ ಮೆಟ್ಟಿ ಬರುವ ದಿಟ್ಟ ಶತ್ರುಗಳ ಎದೆ ಬಗೆವ ಪಟ್ಟುಗಾರನಿ ಗಟ್ಟಿಗೆ ರಣದರೊಂದರ ಚಕ್ರವರ್ತಿ. ನಿನ್ನಂತಹ ಡಾಂಬಿಕನನ್ನು ಸತ್ಕರಿಸುವಂತಹ ಅವಿವೇಕಿಯಲ್ಲ. ದೂತನಾಗಿ ಬಂದ ನಿನ್ನಲ್ಲಿ ದೂತ ಲಕ್ಷಣಗಳಿರುವವೋ ಇಲ್ಲವೋ ಎಂದು ಪರೀಕ್ಷಿಸಲಿ ನಟನೆ. ಒಂದು ವೇಳೆ ನಮಸ್ಕರಿಸಿದರು ಈ ಭೂತಾಯಿಗೆಂದು ತಳಿ ನಿನಗಲ್ಲ ಕೃಷ್ಣ. ದುರ್ಯೋಧನ, ಬಂದದ್ದಾಯಿತು, ಕುಳಿತುಕೋ. ಅದೇ ನನಗೂ ಸಂದೇಹ. ಯಾರಿಗೂ ಎಂದೂ ತಲೆಬಾಗದ ನನ್ನ ಸುಹೋದ ಸಾರ್ವಭೌಮನು ಸಿಂಹಾಸನದಿಂದ ಇಳಿದು ಬಂದನೋ ಅಥವಾ ಹೊರಡುಳಿ ಬಂದನೋ? ಅಯೋಮಯ ಕೃಷ್ಣ, ಈ ನಿನ್ನ ಮಂತ್ರತಂತ್ರ ಚಲ್ಲಾಟಕ್ಕೆ ಸಾರ್ವಭೌಮನು ವಾಸುದೇವ, ದುರ್ಯೋಧನ, ನಿನಗೆ ನಟನೆ ಎಂದರೆ ಬಲು ಮಮತೆಯಲ್ಲವೇ? ಇರಬಹುದು. ಇರಬಹುದೇನು, ಇದ್ದೇ ಇದೆ. ಈಗ ನನ್ನ ಆಸ್ಥಾನದ ನರ್ತನವನ್ನು ನೋಡಿ ಆನಂದಿಸು. ತದನಂತರ ಬಂದ ವಿಚಾರವನ್ನು ಚರ್ಚಿಸೋಣ. ಆಗಲಿ. ಭಯಂಕರ ರೂಪ ಮನೋಹರ ಭಯಂಕರ ರೂಪ ಮನೋಹರ ಚಾಪ ವಿದ್ಯೆಯ ಬಲ್ಲ ಕಳ್ಳನ ಪರಮಾತ ಚಾಪ ವಿದ್ಯೆಯ ಬಲ್ಲ ಕಳ್ಳನ ಪರಮಾತ ಸೋದರ ಮಾವನ ಇದನೇ ಚತುರ ಸೋದರ ಮಾವನ ಇದನೇ ಚತುರ ಕಾಂತಾರಿ ದೇವಿಯ ಪ್ರೀತಿಯ ಕುವರ ಕಾಂತಾರಿ ದೇವಿಯ ಪ್ರೀತಿಯ ಕುವರ ಎಲ್ಲವ ಬಲ್ಲವ ಈ ಜಗಮಲ್ಲ ಈ ಜಗಮಲ್ಲ ಎಲ್ಲವಲ್ಲವ ಈ ಜಗಮಲ್ಲ ಎಲ್ಲವಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಕರುಣಾಳು ಕುರುಪೋ ರಾಜೇಶ್ವರ ಕುರುವಂಶದ ತಿಲಕ ಮಗುಡೇಶ್ವರ ಧೀರ ಕರುಣಾಳು ಕುರುಪೋ ರಾಜೇಶ್ವರ
ಬಣ್ಣದಾರಿ ಈ ಚೆಲುವ ಕೊಳಲನಾದದಲ್ಲಿ ಕೊಳಲನಾದದಲ್ಲಿ ಈ ಜಗವನೆಲ್ಲವ ಮರುಳುಗೊಳಿಪ ಈ ಜಗವನೆಲ್ಲವ ಮರುಳುಗೊಳಿಪ ಶ್ರೀಕೃಷ್ಣ ಮುರಾರಿ ಶ್ರೀಹರಿ ಅತ್ತಗಿ ಪುನಃ ಉಚ್ಚಾರಣೆಯಾಗಲಿ, ಪುನಃ ಉಚ್ಚಾರಣೆಯಾಗಲಿ. ಕುರುಕುಲ ವಿಜಯೋತ್ಸವ ಕುರುಕುಲ ವಿಜಯೋತ್ಸವ ಮನಕ್ಕೆ ಸಂತೋಷವ ಕುರುಕುಲ ವಿಜಯೋತ್ಸವ ಭೀಮನಿಗಿವರು ಕೆಡುವೈರೇ ಎಂಬ ಭೀಮನಿಗಿವರು ಕೆಡುವೈರೇ ಎಂಬ ಹಸ್ತಿನಪುರದೊಡೆಯ ಗದಧಾರಿ ಕೃಷ್ಣನಿಗಿವರು ಗಡುವೈರಿ ಎಂಬ ಹಸ್ತಿನಪುರದೊಡೆಯ ಗದಧಾರಿ ಇವರಿಗೆ ಸಾಟಿ ಯಾರಿಗರಿಲ್ಲಿ ಇವರಿಗೆ ಸಾಟಿ ಯಾರಿಗರಿಲ್ಲಿ ಇವರಿಗೆ ಸರಿಸಾಟಿ ಯಾರಿಗರಿಲ್ಲಿ ಇವರಿಗೆ ಸರಿಸಾಟಿ ಯಾರಿಗರಿಲ್ಲಿ ಇವರಿಗೆ ಸರಿಸಾಟಿ ಯಾರಿಗರಿಲ್ಲಿ ಇವರಿಗೆ ಛಲದಲ್ಲಿ ಫಲದಲ್ಲಿ ಸಮರಾರು ನಿನಗಿಲ್ಲಿ ಛಲದಲ್ಲಿ ಫಲದಲ್ಲಿ ಸಮರಾರು ನಿನಗಿಲ್ಲಿ ಛಲದಲ್ಲಿ ಫಲದಲ್ಲಿ ಸಮರಾರು ನಿನಗಿಲ್ಲಿ ಛಲದಲ್ಲಿ ಫಲದಲ್ಲಿ ಸಮರಾರು ನಿನಗಿಲ್ಲಿ ಕರುಣಾಳು ಕುರುಬು ರಾಜೇಶ್ವರ ಕುರುವಂಶದ ತಿಲಕಮ ಕುಟೇಶ್ವರಾಧೀನ ಕರುಣಾಳು ಕುರುಬು ರಾಜೇಶ್ವರ ರಾಜೇಶ್ವರ ಮುರಹರಿಯು ಬಂದ ಮುಖ್ಯ ಉದ್ದೇಶವನ್ನು ಸಭೆಯಲ್ಲಿ ತಿಳಿಸಬಹುದು. ಅಗತ್ಯವಾಗಿ ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ, ಕೌರವ ಪಕ್ಷೀಯರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಬಂದಿರುವೆನು. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದೇ ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜ್ಯ ಕಾರ್ಯ ವ್ಯವಸ್ಥೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ
ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ಅನುಗ್ರಹಿಸಿ ಗಮನಿಸಬೇಕು. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಆ ರೀತಿ ನೀವು ಮಾಡದೇ ಇದ್ದಲ್ಲಿ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಈಗ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಯು ಸಮಗ್ರ ಭಾರತ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸುವುದೆಂದು ತಿಳಿಯಿರಿ. ಪವಿತ್ರವಾದ ಈ ಭರತ ಭೂಮಿಯನ್ನು ಶಾಂತಿ ಎಂಬ ಅಮೃತ ಧಾರೆಯಿಂದ ಅಭಿಷೇಕ ಮಾಡುವಿರೋ ಅಥವಾ ಭಯಂಕರ ರಕ್ತಧಾರಿಯಿಂದ ಈ ಮಾತೃಮೂರ್ತಿಯನ್ನು ತೊಯಿಸುವಿರೋ? ಈ ಎರಡು ಪ್ರಶ್ನೆಗಳಲ್ಲಿ ಒಂದು ನಿರ್ಧಾರವಾಗಬೇಕಾಗಿದೆ. ಸಭಾಸದರೇ, ಕೇವಲ ಪೀಠಿಕೆಯಲ್ಲಿಯೇ ಕಾಲಹರಣ ಮಾಡದೆ ಮುಖ್ಯ ವಿಚಾರಕ್ಕೆ ಬರುತ್ತೇನೆ. ಕಪಟ ದ್ಯೂತದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರಾದ ಪಾಂಡವರು ವನವಾಸ, ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಹಿಂದಿರುಗಿದರಲ್ಲವೇ? ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರಿದ ದೀರ್ಘ ವೈರವನ್ನು ಮರೆಯಲು ಪಾಂಡುನಂದನರು ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹ ದಹನ, ಕಪಟ ದ್ಯೂತ ಇವೆಲ್ಲಕ್ಕೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ. ಇಂತಹ ಮಹಾಪಾಪಗಳನ್ನೇ ಮನ್ನಿಸಿ ತಮಗೆ ಬರಬೇಕಾದ ಅರ್ಧ ರಾಜ್ಯಕ್ಕಾಗಿ ನಿಮ್ಮಲ್ಲಿ ಯಾಚಿಸುತ್ತಿರುವಾಗ ಇಂತಹ ಸುಸಂದರ್ಭವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸಿರಿ. ಅವರ ಸಂದೇಶದೊಡನೆ ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರ್ಯಾರೋ? ಭರತ ಭೂಮಿಗೆ ಸ್ವತಂತ್ರರಾರೋ? ಕುರುಕುಲಕ್ಕೆ ಗುರು ದ್ರೋಣರೇ, ಕುರುಕುಲಕ್ಕೆ ಗುರು ದ್ರೋಣರೇ, ಇದು ಯಾವ ನ್ಯಾಯ? ಕಪಟ ವಂಚನೆ ಮೋಸ ಅಟ್ಟಹಾಸ, ಕಪಟ ವಂಚನೆ ಮೋಸ ಅಟ್ಟಹಾಸ. ಅರಸು ಕುಲ ಧರ್ಮ ನಶಿಸಿತೆ ಮಹಾರಾಜ, ಧರಣಿಯಾಳಿದವರೆಲ್ಲ ಮರಳಿ ಬರರು. ಧರಣಿಯಾಳಿದವರೆಲ್ಲ ಮರಳಿ ಬರರು. ಸಂಧಿ ಬೇಡಲು ಬಂದ ರಾಯವಾರಿಯುನ ಭರತ ವಂಶ ಕುಲಾಂತಕನಲ್ಲವಯ್ಯ. ದುರ್ಯೋಧನ ಯಮಸುತ ಭೀಮಾರ್ಜುನನ ಕುಲ ಸಹದೇವ, ಯಮಸುತ ಭೀಮಾರ್ಜುನನ ಕುಲ ಸಹದೇವ, ಸಾಮಾನ್ಯರೆಂದರಿತು ದುಡುಕಬೇಡ. ಸಮಭಾಗವನಿತ್ತು ಸುಖದಿ ಬಾಳು ಸುಯೋಧನ. ಸುಯೋಧನ ಅವರ ಸಂದೇಶದೊಡನೆ ನನ್ನೀ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದಿನ ವಿಚಾರಗಳನ್ನು ಕರ್ತವ್ಯಗಳನ್ನು ನಿರ್ಣಯಿಸಲ್ಪಡಬೇಕಾದದ್ದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಭಾರತ ಸಾಮ್ರಾಟ
ಕರುಣೆಯ ತೋರೋ ದುರಭಿಮಾನವ ಬಿಡು ನೀನೋ. ಭಾರತ ಸಾಮ್ರಾಟ ಭಾರತ ಸಾಮ್ರಾಟ ಕರುಣೆಯ ತೋರಿ ದುರಭಿಮಾನವ ಬಿಡು ನೀನೋ. ಗುರುಕುಲ ವೀರ ಕಳೆದು ವೈರ ಗುರುಕುಲ ವೀರ ಕಳೆದು ವೈರ ಸುಜನರಲ್ಲೂ ತೋರ ಔದಾರ್ಯ. ಸುಜನರಲ್ಲೂ ತೋರ ಔದಾರ್ಯ. ಭಾರತ ಸಾಮ್ರಾಟ ಭಾರತ ಸಾಮ್ರಾಟ ಕರುಣೆಯ ತೋರಿ ದುರಭಿಮಾನವ ಬಿಡು ನೀನೋ ಬಿಡು ನೀನೋ ಬಿಡು ನೀನೋ. ಸುಯೋಧನ, ಪಾಂಡವರಿಗೆ ನ್ಯಾಯವಾಗಿ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆದರಿಸು, ಇದೇ ನನ್ನ ಅಭಿಮತ. ದುರ್ಯೋಧನ, ಯೋತಕ್ಕೆ ಹನುಜರ ಬಿಡು ಪಂಥ, ಏತಕ್ಕೆ ಹನುಜರ ಬಿಡು ಪಂಥ, ಸೊಲ್ಲದು ವೈರ ಸೋದಿಸದಿರು ಛಲ, ಸೊಲ್ಲದು ವೈರ ಸಾಧಿಸದಿರು ಛಲ, ಪ್ರವಲ್ಲ ವೈರ ಸ್ಥಿರಗಿ ರಾಜ, ಸ್ಥಿರವಲ್ಲ ವೈಭವ ಸ್ಥಿರಗಿ ರಾಜ, ದುರುಳರ ಬೋಧೆಗೆ ಕಿವಿ ಕೊಡದಿರು ಜೋಕೆ, ದುರುಳರ ಬೋಧೆಗೆ ಕಿವಿ ಕೊಡದಿರು ಜೋಕೆ, ರಾಜ್ಯವನ್ನಿಟ್ಟು ಸುಖದಿ ಬಾಳೋ, ರಾಜ್ಯವನ್ನಿಟ್ಟು ಸುಖದಿ ಬಾಳು, ಏತಕ್ಕೆ ಹನುಜರ ಬಿಡು ಪಂಥ ಬಿಡು ಪಂಥ ಬಿಡು ಪಂಥ. ವತ್ಸ ದುರ್ಯೋಧನ, ಪಾಂಡವರೇನು ಹನ್ಯರೇ? ಅವರು ನಿಮ್ಮ ಚಿಕ್ಕಪ್ಪನ ಮಕ್ಕಳಲ್ಲವೇ? ಈ ರಾಜ್ಯದ ಮೇಲೆ ಅಧಿಕಾರ ನಿನಗೆಷ್ಟಿದೆಯೋ ಆ ಪಾಂಡವರಿಗೂ ಅಷ್ಟೇ ಇದೆ. ಆದ್ದರಿಂದ ಅವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸಿ ನೀನು ಸುಖದಿಂದ ಇರು. ನಾನಿನ್ನು ಹೆಚ್ಚಿಗೆ ಹೇಳಲಾರೆ, ಇದೇ ನನ್ನ ಅಭಿಮತ. ಯಾರದು ಮಾತನಾಡುತ್ತಿರುವುದು? ಚಿಕ್ಕಪ್ಪ, ವಿದುರ ಮಹಾಶಯರು. ನಡೆಯಲಿ ನಿಮ್ಮ ಅರಣ್ಯ ರೋದನ. ನನ್ನ ರೋದನವು ಅರಣ್ಯ ರೋದನವೇ. ನಿನ್ನಂಥವನಿಗೆ ಸದುಪದೇಶ ಮಾಡಬಾರದೆಂದು ಹಿರಿಯರು ಹೇಳಿರುವುದು. ಏನು ಮಾಡುವುದು? ಕೆಡುವವರನ್ನು ನೋಡಿದಾಗ ಸದುಪದೇಶ ಮಾಡುವುದು ಹಿರಿಯರಾದ ನಮ್ಮಗಳ ಕರ್ತವ್ಯ. ದುರ್ಯೋಧನ, ಪಿತಾಮಹ ಭೀಷ್ಮರು, ಗುರು ದ್ರೋಣಾಚಾರ್ಯರು, ಶ್ರೀಕೃಷ್ಣ ಪರಮಾತ್ಮನು ಹೇಳಿದಕ್ಕಿಂತ ನಾನು ಹೆಚ್ಚಿಗೆ ಹೇಳುತ್ತಾರೆ. ಎಲ್ಲ ರಾಜ್ಯವನ್ನು ನೀನೇ ಅನುಭವಿಸು. ಇಚ್ಛೆ ಇದ್ದಷ್ಟು ಭೂಮಿಯನ್ನಾದರೂ ಆ ಪಾಂಡವರಿಗೆ ಕೊಡು. ಇದೇ ನನ್ನ ಅಭಿಮತ. ಚಿಕ್ಕಪ್ಪ, ಈ ನೀತಿ ಮಾತುಗಳನ್ನ ಆ ಪಾಂಡವರಿಗೆ ಹೇಳಲಿದ್ದೇಕೆ? ನಿನಗಾಗಲಿ ಕೃಷ್ಣನಿಗಾಗಲಿ ನನ್ನೊಬ್ಬನಲ್ಲಿಯೇ ದೇಶ ಕಂಡು ಬರುವುದು. ಆ ಪಾಂಡವರು ನಿರ್ದೋಷಿಗಳು. ಚಿಕ್ಕಪ್ಪ, ಕಡಲ ನೀರನ್ನು ಶೋಧಿಸಲು ಮುನ್ನಡೆದರೆ ಫಲವೇನು ಗೊತ್ತೇ? ಸಾಕು, ಸುಮ್ಮನಿರು. ರವಿಮಂಡಲ ಬೋರ್ಗರಿದು ಶತಾಬ್ದಿಗಳೇಕವಾಗಿ ದಿಕ್ಕುಗಳಪ್ಪರಿಸಲಿ. ನವ ಪ್ರಳಯ ಸೃಷ್ಟಿಗತಾಹತ ಭರತ ಕಂಡ ಸಿಡಿದುರಿದುಂಬಲಿ. ಆದರೆ ಈ ನಿನ್ನ ಮರಳು ಮಾತಿಗೆ ಒಡಂಬಡುವಂತಹ ಬುದ್ಧಿಹೀನನಲ್ಲ. ಇದು ಶುದ್ಧ ಕ್ಷತ್ರಿಯನ ರಕ್ತವೇ ವಿನಃ
ಸ್ವಾಭಿಮಾನ ಶೂನ್ಯತೆ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನ. ವಿಚಾರ ಮಾಡು ಕೌರವ. ಸಾಕು ಮಾಡು ನಿನ್ನ ವಾಕ್ಪಟತ್ವ. ಅದನ್ನು ನಾನು ಮೊದಲೇ ಚೆನ್ನಾಗಿ ಬಲ್ಲೆ. ಏನೆಂದೆ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನ. ಹಾಗಲ್ಲ, ಕೇಳು. ಈ ಕೌರವನನ್ನೇ ಸದಬಡಿಯಬೇಕೆಂದನಲ್ಲವೇ ಆ ನಿನ್ನ ಬಂಡ ಭೀಮ? ಅದು ದುರಾಗ್ರಹ. ಲೋಕೈಕ ವೀರನಾದ ನನ್ನ ಮಿತ್ರ ಕರ್ಣನನ್ನು ವಧಿಸಬೇಕೆಂದನಲ್ಲವೇ ಆ ನಿನ್ನ ಮಿತ್ರ ಪಾರ್ಥ? ಅದು ದುರಹಂಕಾರ. ಸ್ವಾಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹವನ್ನು ಬೆಳೆಸಿ ನಿನ್ನನ್ನೇ ದೇವರು ಎಂದು ಆರಾಧಿಸಿದರಲ್ಲವೇ ಆ ಮೂಢ ಪಾಂಡವರು. ಅದು ದುಸ್ಸಹವಾಸ. ದುರ್ಯೋಧನ ದುಶ್ಯಾಸನನ್ನು ಪುಡಿಗೈದು ಭರತ ಖಂಡದಲ್ಲಿ ತಮ್ಮ ಧ್ವಜ ಪತಾಕಿಯನ್ನು ಹಾರಿಸುವ ಆಲೋಚನೆ ಮಾಡುತ್ತಿರುವರಲ್ಲ ಆ ಮೂಢ ಪಾಂಡವರು. ಅದು ದುರಾಶಯ. ಹೆಚ್ಚೇನು ಕೃಷ್ಣ, ನೀವು ಯಾರು ಏನೇ ಹೇಳಿದರು ಈ ದುರ್ಯೋಧನ ನಿರ್ಧಾರ ಚಲಿಸದು. ಹೋಗು, ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿದವು. ಕೃಷ್ಣ, ಈ ಕುರು ಸಹೋದರರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಜ್ವಾಲೆಯು ಇಂತಹ ಯುದ್ಧದ ಬಿರುಮಾತುಗಳಿಂದ ಶಾಂತವಾಗುವುದಿಲ್ಲ. ಕೃಷ್ಣ, ಶಾಂತವಾಗುವುದಿಲ್ಲ. ಪಾಂಡವರು ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವೋ. ಕೃಷ್ಣ, ಪಾಂಡವರು ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವೋ, ಬೇಡ ಬೇಡ ಬಲು ಬೇಸರವೋ, ಬೇಡ ಬೇಡ ಬಲು ಬೇಸರವೋ. ನಾನು ದೊರಕದು ಕಾಡಿಗೋಗಲಿ ಕೊಡಲಾಗದಿ ರಾಜ್ಯವನ್ನು. ಕೃಷ್ಣ, ನಾನು ದೊರಕದು ಕಾಡಿಗೋಗಲಿ ಕೊಡಲಾಗದಿ ರಾಜ್ಯವನ್ನು. ಅದಮ ಪಾಂಡವರ ಮದಮ ಮುರಿಯುವೆ, ಮೆಚ್ಚಿ ನಿಲ್ಲುವೆ ರಣದೊಳಗೆ. ಕೃಷ್ಣ, ಅದಮ ಪಾಂಡವರ ಮದಮ ಮುರಿಯುವೆ, ಮೆಚ್ಚಿ ನಿಲ್ಲುವೆ ರಣದೊಳಗೆ. ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವೋ, ಬೇಡ ಬೇಡ ಬಲು ಬೇಸರವೋ, ಬೇಡ ಬೇಡ ಬಲು ಬೇಸರವೋ. ಕೃಷ್ಣ, ಆ ಪಾಂಡವರ ಸೇನಾ ಸಮುದ್ರವನ್ನು ಕಲಕಿ ಬಿಡುವ ಗಂಡುಗಲಿಗಳು ನಾವೆಂದು ತಿಳಿ. ಆ ಪುಂಡ ಭೀಮನ ರುಂಡವನ್ನು ಚೆಂಡಾಡಲು ಈ ಸಮರಸಿಂಹ ದುಶ್ಯಾಸನನು ಸದಾ ಸದ್ಭಕ್ತನಾಗಿರುವನು. ಹೋಗು, ಯುದ್ಧವೇ ಸಿದ್ಧ. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಅರ್ಜುನನ ಮೇಲಿನ ಹಾಗೆ ತೀರದ ಹೊರತು ಈ ರಾಧೇನಿಗೆ ಸ್ಥಾನ ರಚಿಸುವುದಿಲ್ಲ. ರಾಜೇಂದ್ರ, ಚಲಿಸದೋ ರಾಧೇಯನ ಪಂಥ ವ್ಯರ್ಥ ನುಡಿಗಳಿಂದ. ಚಲಿಸದೋ ರಾಧೇಯನ ಪಂಥ ವ್ಯರ್ಥ ನುಡಿಗಳಿಂದ. ಮತಿಗೆಟ್ಟು ನುಡಿಯುವುರೇಕೆ ಮಹಾರಥಿಕರೆಂದೆನಿಸಿ. ಮತಿಗೆಟ್ಟು ನುಡಿಯುವುರೇಕೆ ಮಹಾರಥಿಕರೆಂದೆನಿಸಿ. ಹುರುಳ ಪಾರ್ಥನ ಶಿರವ ಹರಿಪತನಕ. ಧುರಪಾರ್ಥನ ಶಿರವ ಹರಿಪತನಕ. ಶಾಂತಿಯೇ ಅಂಗಾಧಿಪಗೆ. ರಾಜೇಂದ್ರ, ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂಥ ವೀರರಿಗಲ್ಲ. ಕರ್ಣ,
ನೀನು ಅವರಂತೆ ಮಾತನಾಡುತ್ತಿರುವೆಯ? ಅರ್ಜುನನ ಮೇಲಿನ ವೈಯಕ್ತಿಕ ವೈರಕ್ಕಾಗಿ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿ ಕೊಡಲು ಯೋಚಿಸುವೆಯ? ಇದು ನಿನ್ನ ಧರ್ಮವೇನಯ್ಯ? ಧರ್ಮ ಯಾವುದು ಕೃಷ್ಣ? ಧರ್ಮ ಸಲ್ಲದು ನಿನಗೆ ಈ ನಟನೆ, ಸಲ್ಲದು ನಿನಗೆ ಈ ನಟನೆ, ಎಲ್ಲ ವಿಷಯವ ಬಲ್ಲವನೇ, ಸಲ್ಲದು ನಿನಗೆ ಈ ನಟನೆ, ಬಾಮ ವಲ್ಲಭನೇ. ಪಾಂಡು ತನಯರ ಹಿತವನು ಬಾಯಸಿ. ವಾಸುದೇವ ಕರ್ಣ, ಪಾಂಡು ತನಯರ ಹಿತವನು ಬಾಯಸಿ, ಸಲ್ಲಿಯ ನಾಟಕ ಆಡಲು ಬಂದೆಯ, ಸಲ್ಲಿಯ ನಾಟಕ ಆಡಲು ಬಂದೆಯ, ಸಲ್ಲದು ನಿನಗೆ ನಟನೆ, ಎಲ್ಲ ವಿಷಯವ ಬಲ್ಲವನೇ, ಸಲ್ಲದು ನಿನಗೆ ನಟನೆ, ಬಾಮ ವಲ್ಲಭನೇ. ಹಠವಂತರು ನಾವು ಹಿತವಿದು ತಿಳಿನಿ, ಹಠವಂತರು ನಾವು ಹಿತವಿದು ತಿಳಿನಿ, ಹಠವಂತರು ನಾವು ಹಿತವಿದು ತಿಳಿನಿ, ರಣಧಳು ಪಾಠನ ಸೀದೆ ಕಡಿದಿರುವೆ, ರಣಧಳು ಪಾಠನ ಸೀದೆ ಕಡಿದಿರುವೆ, ಸಲ್ಲದು ನಿನಗೆ ನಟನೆ, ಎಲ್ಲ ವಿಷಯವ ಬಲ್ಲವನೇ, ಸಲ್ಲದು ನಿನಗೆ ಈ ನಟನೆ, ವಾಮ ವಲ್ಲಭನೇ. ಏನು ಹೇಳಿದ ಕೃಷ್ಣ? ಧರ್ಮ ಯಾವುದು ಧರ್ಮ? ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದಿರಲ್ಲವೇ? ಈ ನನ್ನ ಧರ್ಮಕ್ಕಿಂತಲೂ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ಈ ಧರ್ಮವನ್ನು ಅರ್ಪಿಸುವ ಎಷ್ಟೋ. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿ ಒಪ್ಪುವುದಿಲ್ಲ. ಇದ್ದವೇ ಸಿದ್ಧ. ಸರಿಯಾಗಿ ಹೇಳಿದೆ ಅಂಗರಾಜ. ಈ ನಿನ್ನ ದರ್ಪದ ನುಡಿಗಳಿಂದ ಯಾದವಾಗ್ರಣಿಯ ಕಂಠ ಬಿಗಿದಂತಾಯಿತಲ್ಲವೇ? ಓಹೋ, ಮೇರೆ ಮೀರಿತು. ಮಧೋನ್ಮತ್ತರಾದ ನಿಮ್ಮಗಳೊಡನೆ ಮಾತನಾಡುವುದೇ ಅನುಚಿತ. ದುರ್ಯೋಧನ, ಆದರೂ ಒಂದು ಮಾತನ್ನು ಹೇಳುವೆನು ಕೇಳು. ಭಾರತ ಭೂಮೀಶ ಜೈಸೆ ದುರಾಶ, ಭಾರತ ಭೂಮೀಶ ಜೈಸೆ ದುರಾಶ, ಸಮಾನ ಶೌರ್ಯ ಸಾಹಸ ಪ್ರರಾಜಿಸುವ ಸಹೋದರ ನಿರಾಕರಿಸದಿರೈ. ಭಾರತ ಭೂಮೀಶ ಜೈಸೆ ದುರಾಶ, ಜೈಸೆ ದುರಾಶ, ಕರೆಸಿಗನಿ ಅನುಜಾತರ. ದುರ್ಯೋಧನ, ಕರೆಸಿಗನಿ ಅನುಜಾತರ, ಧರೆಯ ನಿತ್ತು ಖ್ಯಾತಿ ಪಡೆ ಸುಖಿಯಾಗು ವೀರ. ಚಕ್ರವರ್ತಿ, ಧರೆಯ ನಿತ್ತು ಖ್ಯಾತಿ ಪಡೆ ಸುಖಿಯಾಗು ವೀರ, ವೈರವನೇ ನೀಗಿ ನಿಮ್ ಸೈರಣೆಯ ತಾಳೈ. ದುರ್ಯೋಧನ, ವೈರವನೇ ನೀಗಿ ನೀವ್ ಸೈರಣೆಯ ತಾಳೆ, ಬಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಭರಿತವರ ಗುಣಯುತ ನೆನೆಸಿ.
ಬಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಭರಿತ ವರಗುಣ ಹೊರೆಯೈದನೆಯ ಭಾರತ ಭೂಮೀಶ ಜೈಸೆ ದುರಾಶ ಸಮಾನ ಶೌರ್ಯ ಸಾಹಸ ವಿರಾಜಿಸುವ ಸಹೋದರರ ನಿರಾಕರಿಸದಿರೈ ಭಾರತ ಭೂಮೀಶ ಜೈಸೆ ದುರಾಶ ಜೈಸೆ ದುರಾಶ. ದುರ್ಯೋಧನ, ಈ ನಿನ್ನ ಗುರು ಹಿರಿಯರನ್ನು ಬಂಧುಗಳನ್ನು ಮಿತ್ರರನ್ನು ಒಂದು ಸಾರಿ ದೃಷ್ಟಿಸಿರು. ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ನಾಶ ಮಾಡುವ ಏಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನೇ ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ ಪ್ರೀತಿ ಮಮತೆಯ ಹೊರತಾಗಿ ಅವರಿಗೆ ಮತ್ತೇನು ಬೇಡ. ಇದು ಅತ್ಯಂತ ಮಹತ್ವದ ವಿಷಯ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನೇ ಹೊಂದುವೆ. ಶತ್ರುಗಳು ತಲೆಬಾಗಿ ನಿನ್ನಲ್ಲಿ ಕ್ಷಮಾಭಿಕ್ಷೆ ಬೇಡುವರು, ಮಿತ್ರರು ಪುಳಕಿತ ಗಾತ್ರರಾಗಿ ನಿನ್ನನ್ನು ಆಲಂಗಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡುನಂದನೊಡನೆ ಸಮಾನ ಭಾವದಿಂದ ಪ್ರಜಾಪಾಲನೆಯ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ವಿಶ್ವ ಜಗತ್ತಿನಲ್ಲಿ ಅಪ್ರತಿಮ ನೆನೆಸುವೆ. ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವುದು. ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೂ ಹೋಗಲಿ, ಅವರ ಈ ಇಷ್ಟಾರ್ಥವನ್ನಾದರೂ ಪೂರೈಸು. ಸಂಧಿಗೆ ಸಮ್ಮತಿಸು. ದಾನವ ವಿಜಯಿ ಯದುಪತಿ ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಹತ್ತಾರ ಸಲುವಾಗಿ, ನಿಮ್ಮಗಳ ಸಲುವಾಗಿ. ಮುಂದೊದಗುವ ಭೀಷಣ ಯುದ್ಧದಿಂದ ಈ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಎಂದು ನಿನ್ನಲ್ಲಿ ಸಂಧಿ ಭಿಕ್ಷೆ ಬೇಡುವೆನು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ, ಭಿಕ್ಷಾ ಪ್ರದಾನ ಮಾಡು. ಇದರಲ್ಲಿ ನನ್ನ ಅಪರಾಧವೇನಿದೆ ಯದುರಾಜ? ಪಾಂಡವರು ಜೂಜಾಟದಲ್ಲಿ ಸೋತು ರಾಜ್ಯಾದಿ ಸಕಲ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ. ಸತ್ಯ ಧರ್ಮ ಪರಿಪಾಲನೆಗಾಗಿ ವನವಾಸ ಕೈದದ್ದು ಅಧರ್ಮದ ಕಾರ್ಯವು. ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನ ಶಾಸನ ಮಾಡಲು ಈ ದುರ್ಯೋಧನನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಕೃಷ್ಣ ಚಾತ್ರ ಧರ್ಮ ವಿಹುದೇ ಹೇಳಿ ಪಾಂಡವರಲ್ಲಿ ಇಷ್ಟ ಚಾತ್ರ ಧರ್ಮ ವಿಹುದೇ ಹೇಳಿ ಪಾಂಡವರಲ್ಲಿ ರೂಢಿಯಳವರಿಂತು ಶ್ರೇಷ್ಠದಲ್ಲಿ ಪದೈ ಮೂಢತನವಿದಲ್ಲವೇ ಸಂಧಿಯ ಬಯಕೆ, ಮೂಢತನವಿದಲ್ಲವೇ ಸಂಧಿಯ ಬಯಕೆ ಹರಿದು ನೀರಿದಲ್ಲವಾ ಹರಿದು ನೀರಿದಲ್ಲವ ಭ್ರಾಂತಿ ಮೂಡಿಪೆಯ ಮೂಡಿಪೆಯ ಹೇಳಿದೆ ದೇವ. ಅವರು ನನ್ನೊಡನೆ ಅವರಿಗೆ ಭಿಕ್ಷಾವೃತ್ತಿಯ ಯೋಗ್ಯವಾದ ಜೀವನ, ಧರ್ಮವೀರಗಳಾದ ಅವರ ಕೈಯಲ್ಲಿ ಈ ವಿಪುಲವಾದ ಸಾಮ್ರಾಜ್ಯವನ್ನು ಅಪ್ಪಿಸುವ ಅಪಮಾನ ನನ್ನಿಂದಾಗದು. ಯುದ್ಧದ ಭಯವನ್ನು ತೋರುವೆಯ ಜನಾರ್ದನ. ಯುದ್ಧ ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನ. ಕ್ಷತ್ರಿಯನೆಂದಿಗೂ ಯುದ್ಧದ ಸಲುವಾಗಿ ಭಯಪಡಲಾಗದು, ಭಯಪಡುವುದಿಲ್ಲ. ಹೋಗು, ನನ್ನ ಆಸೆ ಯುದ್ಧವೇ ಸರಿ. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವಾದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ಇದು ನಿನ್ನ ಯುದ್ಧವಲ್ಲ, ಭಯಂಕರವಾದ ಆತ್ಮಹತ್ಯೆ, ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೇ. ನಿನ್ನ ಅಪರಾಧಗಳು ಏನೆಂದು ಕೇಳುವೆಯೋ ಅದೇಯೋ ಭೀಮನಿಗಿತ್ತೆಯೋ ನೀ ವಿಷದಗಾಹಾರ, ಲಾಕ್ಷಾಗೃಹಕಗ್ನಿ ಇತ್ತು ನೀ
ಪಾಂಡು ತನಯರಂ ಕೊಲ್ಲಲೆತ್ನಿಸಿದೆಯೋ ಸೋಲಿಸೈವರ ಸಿರಿಯಿಂ ಕೈಗೊಂಡೆಯೋ ಜೂಜಿನೋ ಸುದತಿಯ ಸೀರೆಯ ಸೆಳೆದುದಲ್ಲದೆ ಮುದದಿಂದಟ್ಟಿದೆ ಮಹದಾರಣ್ಯಕ್ಕೆ ಮುದದಿಂದಟ್ಟಿದೆ ಮಹದಾರಣ್ಯಕ್ಕೆ ಸಮರಕ್ಕೆ ಸಮರ್ಪವಾಗಿರ್ಪುದಿ ರಣಕುರುಕ್ಷೇತ್ರದೋ ಸಹಿಪೆನೆ ಸಹಿಸಿ ಬಾಳುವುದೆಂತು ನೀ ಕೌರವ ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠರನನ್ನ ಕಪಟ ದ್ಯೂತಕ್ಕೆಳೆದು ಮರೆತೆಯ ಸಹೋದರನ ಪತ್ನಿಯನ್ನ ರಾಜಸಭೆಗೆ ಎಳೆತರಿಸಿ ನೀನು ಮಾಡಿದ ಅವ್ಯಾಚ ಅಪರಾಧವು ಅನಂತ ಕಾಲವು ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂದು ಮರೆಯಬೇಡ. ಸ್ನೇಹಶೀಲರು ಆತ್ಮೀಯ ಬಂಧುಗಳಲ್ಲಿ ಜಗನ್ಯವಾದ ರಾಕ್ಷಸೀ ವೃತ್ತಿಯನ್ನೇ ತೋರಿದೆ. ವಾರಣಾವತದ ಅರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಶಾಣ, ಸರ್ಪಬಂಧ ಇವೆಲ್ಲವನ್ನು ಮರೆತೆಯ. ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನ ನಿರಾಕರಿಸಿ ಅನ್ಯಾಯಾಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿ ಶ್ರೇಯಸ್ಸು ಅದೆಂದಿಗೂ ಲಭಿಸದು. ಅದು ನಿನ್ನ ಭ್ರಮೆ. ಕೆಟ್ಟರೂ ಸರಿ ಕಟ್ಟ ಕಡೆಯದಾಗಿ ಕಾಡಿಗಟ್ಟಬೇಕೆಂದು ಪಟ್ಟು ಹಿಡಿದ ಈ ಕೆಚ್ಚದೆಯ ವೀರ ಕಟ್ಟಾಳು ಕೌರವೇಶ್ವರನನ್ನ ಕೆಣಕಿ ಕೇಕೆ ಹಾಕಿ ನಕ್ಕಳಲ್ಲ. ಆ ನಿನ್ನ ಪಾಂಡವ ಸತಿ ಪಾಂಚಾಲಿ ಹಂದೆ ಹಂದೆ ತೊಟ್ಟಿರು ನಾನೀ ಛಲವನ್ನ. ಭೂತ ಪ್ರೇತಗಳಿಗೆ ಒಡೆಯನಾದ ಭೂತನಾಥೇಶ್ವರನೇ ಎದುರಾಗಿ ಕದರಕ್ಕೆ ಕಾಳಗಕ್ಕೆ ಕರೆಯಲಿ. ಕಲಿಯ ಹಂಶದಿಂದ ಉದ್ಭವಿಸಿದ ಈ ಕುರು ಸಾಮ್ರಾಜ್ಯವು ಆ ರಕ್ತದ ಮಡಿವಿನಲ್ಲಿ ಕೊಚ್ಚಿ ಹೋದರೂ ಸರಿ. ಹಸ್ತಿನಾವತಿಯ ಚಕ್ರೇಶ್ವರನಾದ ನಾನು ಮಸಣದ ಮಣ್ಣಲ್ಲಿ ಮಣ್ಣಾಗಿ ಮಣ್ಣಿಡಿದು ಹೋದರೂ ಸರಿ. ಛಲವನ್ನು ಬಿಡೆ, ನೆಲವನ್ನು ಕೊಡೆ, ಹೇಗೆ ಮುದ ಹರಿಯ ಮಾಡಿ ಎಲ್ಲಲ್ಲಿ ಅವ ಆಚವ. ಹೇಳು ಮುದ ಹರಿಯೇ ಅದ ಮಾಡಿ ಎಲ್ಲಲ್ಲಿ ಅವ ಆಚವ. ಛಲವನ್ನು ಬಿಡದಲ್ಲೇ ಕಡುಗಲ್ಲಿ ನರ್ಪದಿ ದುರ್ಯೋಧನ ಛಲವನ್ನು ಬಿಡದಲ್ಲೇ ಕಡುಗಲ್ಲಿ ನರ್ಪದಿ ಧರ್ಮ ಜಯಿಸಿ ನಮದೊಡನ ಬಲವ ಜಯಿಸಿ ಘನಮದೊಡನ ಬಲವ ಜಯಿಸಿ ಘನ ಮೊದಲಿ ಮೇಲೆ ಕೊಡುವುದಿಲ್ಲ. ಹಳೆಯ ಮಾತಿನ ನಿರಂತರ ಕೊಡುವುದಿಲ್ಲ. ಹಾಪಂಡು ನನ್ನ ಜನ್ಮದಂದ ಶುದ್ಧವ ಹಾಪಂಡು ನನ್ನ ಜನ್ಮದಂದ ಶುದ್ಧವ ಹಳಿ ಛಲಿ ರಚನೆ ರತ್ಪದಿ ಯದ ಮಾಡಿ ಛಲಿ ರಚನೆ ರತ್ಪದಿ ಕೊಡುವುದಿಲ್ಲ. ಹಳೆಯ ಮಾತಿನ ನಿರಂತರ ಕೊಡುವುದಿಲ್ಲ. ಹೇಳು, ಅವರು ನನ್ನೊಡನೆ ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಹ್ವಾನದಲ್ಲಿ, ವೀರ ರಥಿಕರ ಮಹಾಕೋಶದಲ್ಲಿ. ಹೋಗು, ತಡೆತಟ್ಟು ಮಾಡುವೆ ಸಿದ್ಧ. ಕಡಾಕಡಿ ಸತ್ತರ ಸಾಯುಜ್ಯ, ಬದುಕಿದರೆ ಸಾಮ್ರಾಜ್ಯ. ಸಂಗ್ರಾಮ ಸನಕರಗಳನ್ನು ಹಡಿವಾಡುವಂತೆ ಆ ನಿನ್ನ ಪಾಂಡವರಿಗೆ ತಿಳಿಸು. ಕತಿ ಬೇಡೈಸು ಯೋಧನನೆ ತೋರಿಗ ಜ್ಞಾತಿಗಳೊಳ ಸೈರಡೆ. ಕತಿ ಬೇಡೈಸು ಯೋಧನನೆ ತೋರಿಗ ಜ್ಞಾತಿಗಳೊಳ ಸೈರಡೆ. ಅದಕ್ಕಿಂತ ಬಲವದ ಅದೇ ಮಾತು ತಗೊಳ್ಳುವೆ.
ಸೆಲೆಯ ದುರದಲು ಕಡಿಯಲು ಕತಿ ಬೇಡೈಸು ಯೋಧನಲ್ಲಿ ತೋರಿ ಜ್ಞಾತಿಗಳ ಸೇರಣಿ ಕಥನದಲ್ಲಿ ನಿನ್ನ ಮಧವನಡಗಿ ಬಾ ಕಥನದಲ್ಲಿ ನಿನ್ನ ಮಧವನಡಗಿ ಬಾ ಚತುರರಿ ಹರೋ ಮರುಳೇ ಮಂದಮತಿಯಂತೆ ಮುಂದನರಿಯದೆ ಮಂದಮತಿಯಂತೆ ಮುಂದನರಿಯದೆ ದಂದುಗವ ಪಡುವೆ ನೀ ದಂದುಗವ ಪಡುವೆ ಸೈರಿಸಬಲ್ಲವರ ಆರಿದ ಸೈರಿಸಬಲ್ಲವರ ಪರಮ ಪುರುಷನೆಂಬ ಬೆಳೆದನು ಪರವೆಯು ಹಡಗಿತು ಕೆಡಕನೆ ಪರಮ ಪುರುಷನೆಂಬ ಬೆಳೆದನು ಪರವೆಯು ಹಡಗಿತು ಕೆಡಕನೆ ಪರಮನೀಚನೆಂಬ ಬಿರುದನು ಹೊಡವಿಯೊಳ್ ಉಳಿಸುವೆ ಕೆಡುಕನೆ ಕತಿ ಬೇಡೈತು ಯೋಧನನೆ ತೋರಿಗ ಜ್ಞಾತಿಗಳ ಸೈರಣಿ ಕತಿ ಬೇಡೈತು ಯೋಧನ ತೋರಿಗ ಜ್ಞಾತಿಗಳ ಸೈರಣಿ 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 ಕಡೆಗೂ ನನ್ನ ಮಾತನ್ನ ತಿರಸ್ಕರಿಸಿಯೇ ಬಿಟ್ಟೆಯ ಕುರುಕುಲದ ಕಳಂಕ ಸ್ವರೂಪ ಪುರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ ಯದುವಂಶ ಕಳಂಕ ಸ್ವರೂಪ ದುರ್ಯೋಧನ ಈ ನಿನ್ನ ವರ್ತನೆ ಅಕ್ಷಮ್ಯ ಅಪರಾಧ ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಧರಿಸಬೇಕು ಅದನ್ನು ಯಾರೂ ನಿರ್ಧರಿಸಬೇಕಾಗಿಲ್ಲ ನಾನಾಗಲೇ ನಿರ್ಧರಿಸಿ ಮುಖ್ಯವಾದ ಸಲಹೆಯನ್ನಂದಿಟ್ಟಿದ್ದೇನೆ ದುರ್ಯೋಧ ಸಾರ್ವಭೌಮನಿಗೆ ಏನೆಂದು ಅದು ನನ್ನ ಬಾಯಿಂದ ಕೇಳಲು ಹೊರತು ದುರ್ಯೋಧನ ನಿನ್ನನ್ನ ಉಚಿತ ರೀತಿಯಲ್ಲಿ ಬೀಳ್ಕೊಡಬೇಕೆಂದು ನಮ್ಮ ಶಕುನಿ ಮಾವನವರ ಸಲಹೆಯಾಗಿರುವುದು. ಓಹೋ, ಶಕುನಿ ಮಾವನವರ ಸಲಹೆ ಎಂದ ಮೇಲೆ ಅದು ಅದ್ಭುತವಾಗಿ ಇರಬೇಕು. ನಿನ್ನೆ ಅದ್ಭುತವಾದ ರಾಯಭಾರಕ್ಕೆ ಅದ್ಭುತವಾದ ಸತ್ಕಾರ. ನಿಮ್ಮ ಈ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಾಕಾರನಾಗಿ ಸ್ವೀಕರಿಸು. ಸಹೋದರ ಅಗ್ರಜ, ಕೃಷ್ಣನನ್ನು ಬಂಧಿಸು. ಯಾರನ್ನ ಬಂಧಿಸಿಬಿರೋ ಮಂದಮತಿಗಳಿರ? ನಿನ್ನನ್ನು, ನಿನ್ನ ಅಂಗಾಂಗಗಳನ್ನು ಬಂಧಿಸಿ ನಿನ್ನ ದುಡುಕುತನಕ್ಕೆ ತಕ್ಕ ಬುದ್ಧಿಯನ್ನು ಕಲಿಸುವೆವು. ಅದು ನಿಮ್ಮಿಂದ ಸಾಧ್ಯವಿಲ್ಲ ದುರ್ಯೋಧನ. ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲೆತ್ನಿಸಿದಂತೆ ನನ್ನನ್ನು ಬಂಧಿಸಲ ಸಾಧ್ಯ. ಎಲ್ಲಿ ಈಗ ಬಂಧಿಸಿ ನನ್ನನ್ನ? ಮಾಯೆ ಮಾಯೆ, ಅಣ್ಣ ಎಲ್ಲಿಯೂ ಕೃಷ್ಣ, ಎಲ್ಲಿಯೂ ಕೃಷ್ಣ.